ಗೊತ್ತಿಲ್ಲ ಎಲ್ಲಿ ನಿಮ್ಮ ಬಾಸ್ ಹೇಳು ಕಮಾನ್ ಹೇಳು 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 ಹೇಳ್ತೀನಿ ಹೊಸ ರೋಡ್ 18 ಮೆಡಿಕಲ್ ಹತ್ರ ಒಂದು ಫಾರ್ಮ್ ಹೌಸ್ ಇದೆ ಅಲ್ಲಿರೋ ಫ್ಯಾಕ್ಟ್ರಿ ಇರ್ತಾರೆ ಬಿಲ್ಲ ಜಗ್ಗು ಏ ರಂಗ ಹೇಳು ಬಲ್ದೇವರಾಜ ಎಲ್ಲಿ ಬಲ್ದೇವರಾಜ ಹೇಳು ಗೊತ್ತಿಲ್ಲ ಬಲ್ದೇವರಾಜಲ್ಲಿ ಹೇಳ್ತೀನಿ ರಾಜ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಲೇ ನಿನಗೆ ವಯಸ್ಸಾದ ತಾಯಿ ಒಬ್ಳಿರ್ಬೇಕಲ್ಲ ಅವಳು ಇನ್ನೂ ಜೀವಂತವಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ 60 ಸೆಕೆಂಡ್ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನಾಗಿ ಬಂದು ಸರೆಂಡರ್ ಆಗು ಕಮ್ ಔಟ್
ನಿಮಗೆ ಫೋನ್ ಬಂದಿದೆ. ಹಲೋ, ನಾನೇ. ನನ್ನ ಮೇಲೆ ಛೂ ಬಿಟ್ಟಿದೆಯಲ್ಲ ರೌಡಿ ರಾಜ, ಅವನಿನ್ನೂ ಬದುಕಿದಾನ? ನನ್ನನ್ನ ನೋಡಿ ಯಾವ ನಾಯಿ ಬೊಗಳಿದ್ರು ಅದನ್ನ ಮುಗಿಸ್ದೆ ಬಿಡೋನಲ್ಲ ಅಂತ ಈಗ ನಿನಗ್ ಗೊತ್ತಾಯ್ತಾ? ಹಾ, ಈಗ ಐ ಆಮ್ ರೈಟ್. ನಿನಗೊಂದು ಹೆಣ್ಣು ಮಗು ಇರ್ಬೇಕಲ್ಲ. ಮೇಡಮ್, ಸುಧಾ ಹೋಗೋ, ಮನೇಲಿ ಒಂಟಿಯಾಗಿದೆ, ನೋಡ್ಕೊಂಡು ಬಂದ್ಬಿಡ್ತೀನಿ. ಕಾವ್ಯ, ಕಾವ್ಯ. ಹಲೋ. ಕಾವ್ಯ. ರೈಟ್. ಮಮ್ಮಿ. ಆಶ್ಚರ್ಯನಾ ಇಷ್ಟು ಬೇಗ ಜೈಲಿಂದ ಹೊರಗಡೆ ಹೇಗೆ ಬಂದೆ ಅಂತ? ಎಷ್ಟು ಕಷ್ಟಪಟ್ಟು ಒಳಗಡೆ ಕಳಿಸಿದ್ಯೋ ಅಷ್ಟೇ ಈಸಿಯಾಗಿ ಹೊರಗಡೆ ಬಂದೆ. ಕಮಿಂಗ್ ಟು ದ ಪಾಯಿಂಟ್, ನನ್ನ ಈ ಮನೇಲಿ ಅರೆಸ್ಟ್ ಮಾಡಿದಾಗ ಒಂದು ಮೈಕ್ರೋ ಫಿಲ್ಮ್ನ ನಿಮ್ಮ ಮಗಳ ಆಟದ ಬೊಂಬೆನಲ್ಲಿ ಬಚ್ಚಿಟ್ಟಿದ್ದೆ. ಈ ಇಡೀ ಮನೆ ಹುಡುಕಿದ್ರು ಪರ್ಟಿಕ್ಯುಲರ್ ಆ ಬೊಂಬೆ ಮಾತ್ರ ಸಿಗ್ತಾ ಇಲ್ಲ. ಎಲ್ಲಿ ಆ ಬೊಂಬೆ? ಬೊಂಬೆ? ಎಸ್, ನಾನ್ ಸೆಕ್ರೆಟರಿಯೇಟ್ ಅಲ್ಲಿ ಇದ್ಕೊಂಡು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಏಜೆಂಟ್ ಅಂತ ನಿನಗ್ ಚೆನ್ನಾಗಿ ಗೊತ್ತು. ಅಂಡರ್ ವರ್ಲ್ಡ್ ಕಿಂಗ್ಸ್, ಟೆರರಿಸ್ಟ್, ಸ್ಮಗ್ಲರ್ಸ್, ಇವ್ರ ಅಡ್ರೆಸ್, ಕೋಡ್ ನಂಬರು, ಡೀಟೇಲ್ಸ್ ಇರೋ ಆ ಮೈಕ್ರೋ ಫಿಲ್ಮ್ನೇ ನಾನ್ ಕೇಳ್ತಿರೋದು. ಗೊತ್ತಾಗ್ಲಿಲ್ಲ? ಜ್ಞಾಪಿಸ್ಕೋ. ಆ ಬೊಂಬೆ ಕೀ ಕೊಟ್ಟ ತಕ್ಷಣ ಸುತ್ತ ತಿರುಗ್ತಾ ಒಂದು ಪೆಕ್ಯುಲಿಯರ್ ಮ್ಯೂಸಿಕ್ ಬರುತ್ತೆ. ಎಲ್ಲಿ ಆ ಬೊಂಬೆ? ಜ್ಞಾಪಕ ಬರಲಿಲ್ಲ? ಕಾವ್ಯ, ಕಾವ್ಯ, ನಂಗೆ ತಲೆ ನೋತಾ ಇದೆ. ಎಷ್ಟು ಸಲ ಹೇಳೋದು ನಿಂಗೆ? ಮೊದ್ಲು ಬೊಂಬೆ ತೆಗ್ದಿಡು. ಯಾವಾಗ್ಲೂ ನಿಂಗೆ ತಲೆನೋವು, ನಾ ತೆಗ್ದಿರಲ್ಲ. ಹೋಗ್. ಗೊತ್ತಿಲ್ಲ, ಬೊಂಬೆ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಮೈಕ್ರೋ ಫಿಲ್ಮ್ ಏನಾದ್ರೂ ನನಗೆ ಸಿಕ್ಕಿದ್ದಿದ್ರೆ ನೀನ್ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾತಾಡಕ್ ಬಿಡ್ತಿರ್ಲಿಲ್ಲ. ನಿಮ್ಮನ್ನೆಲ್ಲ ಕಂಬಿ ಎಣ್ಸೋ ಹಾಗೆ ಮಾಡ್ತಿದ್ದೆ. ಪ್ಲೀಸ್ ಕಮ್ ಇನ್ಸೈಡ್. ಬರೋಕ್ ಹೇಳಿದ್ರಂತೆ. ಹೌದು, ಕೂತ್ಕೊಳ್ಳಿ. ಮಿಸ್ ಸುಧಾ, ಈಗಾಗಲೇ ನಿಮ್ ಬಿಲ್ ಬ್ಯಾಲೆನ್ಸ್ 5,000 ರೂಪಾಯಿ ಮೇಲಾಗಿದೆ. ಅದು ಅಲ್ಲದೆ ಇನ್ನೊಂದು ಆಪರೇಷನ್ ಮಾಡಬೇಕಾಗಿರೋದ್ರಿಂದ ಡಿಪಾಸಿಟ್ ಅಮೌಂಟ್ ಅಂಡ್ ಬ್ಯಾಲೆನ್ಸ್ ಎಲ್ಲ ಸೇರಿ 15,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಬಟ್ ಸರ್, ಐ ಆಮ್ ಸಾರಿ. Come on! ಹಲೋ, ಹಲೋ, ಹಲೋ. ಹಲೋ, ನಿರ್ಮಲಾ ಅವ್ರ ಮನೆ ತಾನೆ? 35512. ಹಲೋ, ಹಲೋ, ನಿರ್ಮಲಾ ಅವ್ರ ಮನೆ ತಾನೆ? ಹಲೋ ಆಶಾ, ನಾನು ಸುಧಾ ಮಾತಾಡ್ತಿರೋದು. ನನ್ಗೀಗ ಅರ್ಜೆಂಟಾಗಿ 15,000 ರೂಪಾಯಿ ಬೇಕಾಗಿದೆ. ಕ್ಯಾನ್ ಯು ಪ್ಲೀಸ್ ಸ್ಪೇರ್ ಮೀ? ಅಷ್ಟೊಂದು ಹಣ ಈಗ ನನ್ನ ಹತ್ರ ಎಲ್ಲಿದೆ ಸುಧಾ? ಪ್ಲೀಸ್. ಆದರೂ ಐ ಕ್ಯಾನ್ ಶೋ ಯು ವೇ. ಮಿಲ್ನಿಯರ್ಸ್ ಕ್ಲಬ್ ಅಲ್ಲಿ ಒಂದು ಡಾನ್ಸ್ ಪ್ರೋಗ್ರಾಮ್ ಕೇಳಿದ್ದಾರೆ ಇವತ್ತೇ. ಅದ್ರಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ನೋ, ಇಟ್ಸ್ ನಾಟ್ ಪಾಸಿಬಲ್. ಸುಧಾ, ಇದನ್ ಬಿಟ್ಟು ಬೇರೆ ದಾರಿನೂ ಇಲ್ಲ ಕಣೆ.
ಈ ಪ್ರೋಗ್ರಾಮ್ನಲ್ಲಿ ನನಗೆ ಬರೋ ಹಣನ ನಿಮಗೆ ಕೊಟ್ಬಿಡ್ತೀನಿ. ಓಕೆ. ಹಾಯ್ ಬಲ್ದೇವ್. ಹಲೋ. ನನ್ನ ಕಚ್ಚಬೇಕು ಅಂತ ಹೊಂಚಾಗ್ತಾ ಇರೋ ಈ ವಿಷ ಸರ್ಪನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಿಮಗ್ ಬೇಕಾಗಿರೋ ಮೈಕ್ರೋ ಫಿಲಮ್ ಇವಳ ಹತ್ರ ಸಿಕ್ಕಾಕೊಂಡಿದೆ. ನನ್ನನ್ನ ಸರ್ವನಾಶ ಮಾಡ್ಬೇಕು ಅಂತಿರೋ ಇವಳ ಕೈಯಲ್ಲಿ ಮೈಕ್ರೋ ಫಿಲಮ್ ಕೊಟ್ಟಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಪರಿಸ್ಥಿತಿ ಹಾಗಿತ್ತು. ಸಿಬಿಐನವರು ನನ್ನ ಅರೆಸ್ಟ್ ಮಾಡಿದ್ದು ಇವಳ ಮನೆಯಲ್ಲಿ. ಆಗ ವಿಧಿ ಇಲ್ಲದೆ ಆ ಮೈಕ್ರೋ ಫಿಲಮ್ ನ ಇವಳ ಮನೆಯಲ್ಲಿದ್ದ ಬೊಂಬೆಲ್ಲ ಬಚ್ಚಿಟ್ಟೆ. ಈಗ ಬೊಂಬೆಯಲ್ಲಿ ನಾನು ಆ ಮನೆ ಎಲ್ಲ ಹುಡುಕ್ದೆ. ಬೊಂಬೆನೂ ಇಲ್ಲ, ಮೈಕ್ರೋ ಫಿಲಮೂ ಇಲ್ಲ. ಆ ಫಿಲ್ಮ್ ಇವಳ ಮನೇಲಿ ಇಟ್ಟಿದ್ದೀನಿ ಅಂತ ನನಗೆ ಯಾಕೆ ಒಂದು ಮಾತು ಹೇಳಲಿಲ್ಲ? ಹೇಗೆ ಹೇಳಕ್ ಸಾಧ್ಯ? ನಾವು ಮಾತಾಡೋ ಒಂದೊಂದು ಶಬ್ದನು ಪೊಲೀಸ್ನವ್ರು ರೆಕಾರ್ಡ್ ಮಾಡ್ತಾರಲ್ಲ, ಅದಕ್ಕೆ ಅವಳ ಮನೆ ಸೇಫ್ ಜಾಗ ಅಂತ ಸುಮ್ಮನೆ ಇದ್ಬಿಟ್ಟೆ. ಈಗ ಹ್ಯಾಕ್ ಕೇಳಿದ್ರು ಬಾಯಿನೇ ಬಿಡ್ತಾ ಇಲ್ಲ. Come here. Sit down. I said sit down. ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಕ್ಸಿಡೆಂಟ್ ಆಗತ್ತೆ, ಆದ್ರೆ ನಮ್ಮಿಬ್ಬರಿಗೆ ಮಾತ್ರ ಒಂದೇ ತರ ಆಕ್ಸಿಡೆಂಟ್ ಆಗ್ತಾ ಇದೆ. ಆವತ್ತು ನಮಗಾದ ಆಕ್ಸಿಡೆಂಟು ನೆನಪಿದೆಯಾ? ನೆನಪಿದೆ. ನೀನು ನನ್ನ ಕೆನ್ನೆ ಹೊಡೆದೆ, ಅದರ ಪರಿಣಾಮನ ಇನ್ನೂ ಅನುಭವಿಸ್ತಾ ಇದೀಯಾ. ಈಗ ಮತ್ತೊಂದು ಆಕ್ಸಿಡೆಂಟ್. ನೋನು ತಪ್ಪು ಮಾಡ್ತಾ ಇದೀಯ, ಅದರ ಪ್ರತಿಫಲ ನಿನ್ನ ಭವಿಷ್ಯನೇ ಹಾಳಾಗತ್ತೆ. ಹಾಗಾಗಬಾರದು. ನಿನ್ನಂಥ ಪೊಲೀಸ್ ಆಫೀಸರ್ಸು ನಮ್ಮ ದೇಶಕ್ಕೆ ಬಹಳ ಮುಖ್ಯ. ನೋಡು, ಮಿಲಿಟರಿ ಸೀಕ್ರೆಟ್ ಅಲ್ಲಿಗಿರೋ ಆ ಮೈಕ್ರೋ ಫಿಲಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ನನ್ನ ಕೈಗೆ ಸಿಗದೆ ಹೋದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ. ಆದ್ರೆ ಏನೂ ಮಾಡಲ್ಲ, ಹಳೆದನ್ನೆಲ್ಲ ಮರ್ತು ಬಿಡ್ತೀನಿ. ನಿನ್ನ ಗಂಡನ್ನ ನಿನಗೆ ದಾನ ಮಾಡ್ತೀನಿ. ಇನ್ನು ಮೇಲೆ ನೀನು ನಿನ್ನ ಗಂಡ ಹೊಸ ಜೀವನನ ಪ್ರಾರಂಭಿಸಬಹುದು. ಲೋಕ್, sit down. ಅಳ್ಬೇಡಿ ಡ್ಯಾಡಿ. ಇಲ್ಲಮ್ಮ. ಡ್ಯಾಡಿ, ನೀವಿಲ್ಲ ಅಂದ್ರೆ ನಂಗೆ ಹೆದರಿಕೆ ಆಗತ್ತೆ. ಎಲ್ಲರೂ ನಂಗೆ ಹೊಡಿತಾರೆ. ಬಾ ಡ್ಯಾಡಿ, ಮನೆಗೆ ಹೋಗೋಣ. ನಮ್ಮನ್ನ ಈ ಸ್ಥಿತಿಗೆ ತಂದು ಚಂಡಾಲ್ರನ್ನ ಮೇನ್ ಗಂಬ ಕೇಳ್ಸೋವರೆಗೂ ನಾ ಬಿಡಲ್ಲ ರೀ, ನಾ ಬಿಡಲ್ಲ. ಮೈಕ್ರೋ ಫಿಲಮ್ ನನ್ನ ಕೈಗೆ ಸಿಗೋವರೆಗೂ ನಿಮ್ಮನ್ನ ನಾನು ಸುಮ್ಮನೆ ಬಿಡೋಲ್ಲ ರೀ. ನಿರ್ಮಲ, ಆ ಮೈಕ್ರೋ ಫಿಲಮ್ ವಿಷಯ ನಿನಗ್ ಗೊತ್ತಿದ್ರು ಇವನ್ ಕೈ ಮಾತ್ರ ಸಿಗೋ ಹಾಗೆ ಮಾಡ್ಬೇಡ. ಹೆಂಡತಿಗೆ ತಕ್ಕ ಗಂಡ ನೋಡಿಲ್ಲ ಸಾಹೇಬ್ರೆ, ಗಂಡ ಹೆಂಡತಿ ಸಂಬಂಧ ನೆನ್ನೆ ಇದ್ರೆ ಇವತ್ತಿರೋಲ್ಲ, ಇವತ್ತಿದ್ರೆ ನಾಳೆ ಇರೋಲ್ಲ. ಆದ್ರೆ ಇಬ್ರು ರಕ್ತನು ಹಂಚ್ಕೊಂಡು 9 ತಿಂಗಳು ಹೊತ್ತು ಹೆತ್ತು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ಮಗುವಿನ ಸಂಬಂಧ ತಂದೆ ತಾಯಿಗಳಿಗೆ ಯಾವತ್ತೂ ಶಾಶ್ವತ. ಯಾಯ್.
ಎಲ್ಲಿ ಬಲ್ದೇವರಾಜ್? ಬಲ್ದೇವರಾಜ್ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ. ಸರ್ I know.
ಯು ಆರ್ ಎ ವೆರಿ ಸಿನ್ಸಿಯರ್ ಅಂಡ್ ಆನೆಸ್ಟ್ ಆಫೀಸರ್. ಬಟ್ ನಾನು ನಮ್ಮ ಡಿಪಾರ್ಟ್ಮೆಂಟು ನಿಮಗೆ ವಿರುದ್ಧವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಐ ಆಮ್ ಸಾರಿ ಫಾರ್ ದಟ್. ಇಟ್ಸ್ ಆಲ್ ರೈಟ್ ಸರ್. ನಾಳೆಯಿಂದ ನಾನು ನಿಮ್ಮನ್ನ ಮತ್ತೆ ಸರ್ವಿಸಿಗೆ ತಗೊಳ್ಳೋ ಹಾಗೆ ನಾನು ಏರ್ಪಾಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ಸೋ ವೆರಿ ಮಚ್. ಮೋಸ್ಟ್ ವೆಲ್ಕಮ್. ಅಷ್ಟೇ ಅಲ್ಲ, ನಿಮ್ಮ ನಿಷ್ಠಾವಂತ ಸಾಧನೆಗೆ ಮೆಚ್ಚಿ ಪೊಲೀಸ್ ಮೆಡ್ಲು ನಿಮಗೆ ಸಿಗೋ ಹಾಗೆ ರೆಕಮೆಂಡ್ ಮಾಡ್ತೀನಿ. ಗ್ರೇಟ್. ಅದಕ್ಕೆ ನಾನು ಅರ್ಹಳಲ್ಲ ಸರ್. ಈ ಸಾಧನೆ ಮಾಡಿದವರು ನಾನಲ್ಲ. ಇಲ್ಲಿ ನೀವೇ ಎಲ್ಲ. ನನ್ನಿಂದ ಆಗಲ್ಲ. ಇಷ್ಟೆಲ್ಲ ಮಾಡಿ ಅಯ್ಯೋ, ನಾನು ಏನು ಮಾಡಿಲ್ವಲ್ಲೇ. ಬನ್ನಿ ಮಂಚಕ್ಕೆ. ಈಗ ನಾನೇನಾದ್ರೂ ಮಂಚಕ್ ಬಂದು ಮಲಗಿ ಹೊರಕೆನಾ ನಿನ್ ಫಸ್ಟ್ ನೈಟ್ ಎಲ್ಲ ವೇಸ್ಟ್ ನೈಟ್ ಆಗ್ಬಿಡುತ್ತೆ. ಮದರ್ ಇಂಡಿಯಾ ನೈಟಿ ಗಲಾಟ. ಹೋಗೋ ಒಳಗೆ ಹೋಗೋ. ಅಯ್ಯೋ, ಹೊರಗೆ ಬಂದ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ.